ಅಪರ್ಣೆ ಈ ಗ್ರಾಮಾಯಣ ಸಿನಿಮಾವನ್ನ ತುಂಬಾ ಹಚ್ಕೊಂಡಿದ್ಲು ಮತ್ತು ಮೆಚ್ಕೊಂಡಿದ್ಲು. ಕನ್ನಡ ಚಿತ್ರರಂಗದಿಂದ ಸುಮಾರು ವರ್ಷಗಳ ಕಾಲ ಸ್ವಇಚ್ಛೆಯಿಂದ ತಾನಾಗಿ ದೂರ ಉಳಿದಿದ್ದ ಅವಳು ಈ ಸಿನಿಮಾದಲ್ಲಿ ಪಾತ್ರ ವಹಿಸಲಿಕ್ಕೆ ಒಪ್ಕೊಂಡಿದ್ದು ನನ್ನ ಮಟ್ಟಿಗಂತೂ ಸೋಜಿಗದ ಸಂಗತಿಯೇ. ವಿನಯ್ ಸರ್ನ ನಾ ಯಾವತ್ತು ನನ್ನ ತಲೆಗೆ ಇವರೇ ಹೀರೋ ಅಂತ ಅನ್ಕೊಳ್ತೀನೋ ಅವತ್ತು ಅದೇ ಸಮಯದಲ್ಲೇ ನನಗೆ ಅಮ್ಮನ ಪಾತ್ರಕ್ಕೆ ಅಪರ್ಣ ಮ್ಯಾಮೇ ಬರಬೇಕು ಅನ್ನೋದು ನನ್ನ ತಲೆಗೆ ಅದೇನೋ ಸ್ಟ್ರೈಕ್ ಆಯ್ತು. ಬಟ್ ನಂಬಿಕೆ ಇರಲಿಲ್ಲ ಮ್ಯಾಮ್ ಒಪ್ತಾರ ಇಲ್ವ ಅಂತ. ದೇವನೂರು ಚಂದ್ರು ಅವರು ಅಪರ್ಣೆಯನ್ನ ಒಂದು ಪ್ರಮುಖ ಪಾತ್ರಕ್ಕಾಗಿ ಸಂಪರ್ಕಿಸಿದಾಗ ಮೊದಲು ಬಲು ಮುಜುಗರದಿಂದ ಬೇಡ ಅಂದ್ಕೊಂಡವಳು ಕಥೆಯನ್ನ ಕೇಳಿಸ್ಕೊಂಡ ಮೇಲೆ ಮನದಟ್ಟು ಮಾಡ್ಕೊಂಡ್ಮೇಲೆ ಈ ಪಾತ್ರಕ್ಕೆ ತಾನೇ ಸರಿ ಅನ್ನುವ ಒಂದು ಉಮೇದು ಅವಳೊಳಗೆ ಉಂಟಾಯಿತು. ನಾನು ಆ್ಯಕ್ಚುಲಿ ಸಿನಿಮಾಗೆ ಬರೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಚಂದ್ರು. ಈ ಸ್ಕ್ರಿಪ್ಟ್ಗೋಸ್ಕರ ನಾನು ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅವ್ರು ಈ ಸಿನಿಮಾದಲ್ಲಿ ನನ್ನ ತಾಯಿ ಪಾತ್ರ ಮಾಡ್ತಿದ್ದಾರೆ. ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ಒಂದು ಸೀನಲ್ಲಿ ಅವರು ನನಗೆ ಪರ್ಕೆಲ್ ಹೊಡಿಬೇಕಾಗಿತ್ತು. ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ಬಂದಿದ್ರು. ಸೊ ಅವ್ರಿಗೆ ನಮ್ಮ ತಾಯಿ ಮುಂದೆ ಈ ಸೀನ್ ಮಾಡೋಕ್ಕೆ ತುಂಬ ಒಂಥರ ಮುಜುಗರ ಇಲ್ಲ, ಸಂಕೋಚ ಇತ್ತು. ಆಮೇಲೆ ನನಗೆ ಹೇಳಿದ್ರು, ಹೇಗಾದರೂ ಮಾಡಿ ನಿಮ್ಮ ತಾಯಿನ ಕ್ಯಾರವನ್ಗೆ ಕಳಿಸು, ಅವ್ರು ಹೋದ್ಮೇಲೆ ಮಾಡ್ತೀನಿ ಅಂತ. ಅದಾದಮೇಲೂ ಸೀನ್ ಮಾಡಿದ್ಮೇಲೂ ನನಗೆ ಬಂದು ಒಂದು 10 ಸಲ ಸಾರಿ ಅಂದರು. ಸಾರಿ ನಿಂಗೆ ಏಟ್ ಬಿದ್ದುಬಿಡ್ತೋ ಏನೋ ಅದು ಇದು ಅಂತ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವ್ರನ್ನ ನೋಡಿದ ತಕ್ಷಣ, ಆ ವಾಯ್ಸ್ ಕೇಳಿದ ತಕ್ಷಣ ಓ ಮೈ ಗಾಡ್ ಇವ್ರನ್ನ ನಾವು ನೇರವಾಗಿ ಮೀಟ್ ಮಾಡ್ತಿದ್ದೀವಿ ಅಂತ ಸಖತ್ ಖುಷಿ ಆಗ್ತಿತ್ತು. ಆಮೇಲೆ ಆ್ಯಕ್ಟ್ ಮಾಡುವಾಗ ಅವರು ಇದ್ದಿದ್ದು ರೀತಿ ತುಂಬ ಸಿಂಪಲ್ ಆಗಿರೋರು, ಅಂದರೆ ಒಂಥರ ತುಂಬ ಹಂಬಲ್ ಅಂತಲೇ ಹೇಳ್ಬೋದು ಅಪರ್ಣ ಮ್ಯಾಮು. ವಿನಯ್ ಸರ್ ಮತ್ತು ಅಪರ್ಣ ಮ್ಯಾಮ್ ಮತ್ತು ಅಶೋಕ್ ಜಂಬೆ ಸರ್ ಇರೋ ಒಂದು ದೃಶ್ಯ ಇದೆ. ಆ ದೃಶ್ಯ ಮಾಡಿದ್ರು ಕಟ್ ಹೇಳೋದು ಮರ್ತಿದ್ದೀನಿ. ಲಿಟ್ರಲಿ ನನ್ನ ಇಡೀ ಸೆಟ್ಟು ಕಣ್ಣೀರು ತುಂಬ್ಕೊಂಡಿತ್ತು. ಎಕ್ಸ್ಪೆಷಲಿ ನನ್ನ ಕೈಲಿ ಆಗಿಲ್ಲ ಅವತ್ತು. ನಾನು ಮ್ಯಾಮ್ ಇರೋ ಪರಿಸ್ಥಿತಿ, ನಾನು ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ನನ್ನ ಒಂದು ಗಿಲ್ಟು. ಮತ್ತು ಈ ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅನ್ನೋ ಒಂದು ಖುಷಿ. ಅದನ್ನು ಯಾವುದು ಅನುಭವಿಸ್ಬೇಕು, ಯಾವುದು ಖುಷಿ ಪಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಮ್ಯಾಮ್ ನನ್ನ ಪಾಲಿಗೆ ನೀವು ಯಾವತ್ತೂ ಇರ್ತೀರಾ. ನಿಮ್ಮ ವಾಯ್ಸ್ ನೋಟ್ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ನಿಮ್ಮ ಧ್ವನಿ ಚಂದ್ರು, ಆ ವಾಯ್ಸ್ ಯಾವಾಗಲೂ ನಾನು ಮರೆಯಲ್ಲ, ನನ್ನ ಕೈಲಾಗಲ್ಲ. ಥ್ಯಾಂಕ್ ಯು. ಐ ಥಿಂಕ್ ನಾವು ಇಡೀ ಗ್ರಾಮಾಯಣ ಚಿತ್ರತಂಡ ಅಪರ್ಣ ಮ್ಯಾಮ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಈ ಟೈಮಲ್ಲಿ. ಅವ್ರು ಈ ಟೈಮಲ್ಲಿ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಆದರೆ ಗೊತ್ತು, ಅವರ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ನಮ್ಮ ಸಿನಿಮಾದ ಮೇಲೆ ಇರುತ್ತೆ ಅಂತ. ಅಲ್ಲೇ ನೀನು ಬೆಣ್ಣೆ ನಿಂತ ಕುತ್ಕೊಂಡಿದ್ಯಾ? ಒಳಗೆ ಬಂದ್ರೆ ಅಷ್ಟೇ. ಮತ್ತೆ ಬಾವ ಅವ್ರ ಫ್ಯಾಕ್ಟ್ರಿಲಿ ಕೆಲಸ ಹುಡುಕಿತಂತೆ, ಮುಚ್ಕೊಂಡು ಊರ್ ಬಿಡೋದ್ನು. ಈ ಚಿತ್ರ ಮುಗಿದಿರುವಂಥ ಮತ್ತು ತೆರೆಗೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವಳಿಲ್ಲ. ಅವಳ ಪರವಾಗಿ ನಾನು ಈ ಚಿತ್ರವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಬಯಸ್ತೇನೆ. ಕಾಫಿ ಕುಡ್ಸ್ ಮಂಗರ್ಸೆ ಇನ್ನು ಒತ್ ಮೂಡಿಲ್ಲ. ಎದ್ದೇಳು ಅಂತ ಅಲ್ಲೇ ನೀನು ಬೆಣ್ಣೆ ನಿಂತ ಕುತ್ಕೊಂಡಿದ್ಯಾ? ಲೋಲೆ ನಾವ್ ಒಳಗೆ ಬಂದ್ರೆ ಅಷ್ಟೇ. ಮತ್ತೆ ಚಂದ್ರು ಅವ್ರೆ, ನನಗೆ ಮಾತೇ ಹೊರಡ್ತಾ ಇಲ್ಲ. ನಾನೇನ ಇದು ಮಾಡಿದ್ದು ಅನ್ಸತ್ತೆ. ನೀವೇ ಮಾಡಿಸಿರೋದು, ಖಂಡಿತ ನಾನಲ್ಲ. ಅಸ್ತಾರಿ ಅವ್ರಿಗೂ ತೋರಿಸ್ದೆ, ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಮಾಡಿದಾರಲ್ವಾ ಅಂದರು. ಅಂದರೆ ಓವರಾಲ್ ಅಂದರೆ ಇಡೀ ವಿಡಿಯೋ ಈ ಥರ ಎಲ್ಲ ನೋಡಿಬಿಟ್ರೆ ಆಸೆ ಹುಟ್ಬಿಡುತ್ತೆ, ನೋಡಬಾರ್ದು. ಈಗ ಪೂರ್ತಿ ಸಿನಿಮಾ ನೋಡಬೇಕು ಅನಿಸ್ತಿದೆ. ಎನಿವೆ ಹೇಳಿದ್ದೀನಿ, ಯು ಕ್ಯಾನ್ ಕಾಲ್ ಹಿಮ್ ಎನಿ ಟೈಮ್. ಖುಷಿ ಆಯಿತು, ತುಂಬ ಥ್ಯಾಂಕ್ಸ್. ಬೇಗ ಒಳ್ಳೆ ದಿನ ಬರಲಿ ನಮ್ಮೆಲ್ಲರ ಪಾಲಿಗೆ.